ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಭಾಗಿಯಾದ ಶಾಸಕ ಭೀಮಣ್ಣ ನಾಯ್ಕ್. ಇಂದು ಬೆಳಿಗ್ಗೆ ಅಶೋಕ್ ಲೇಔಟ್ ದೋಸ್ತ್ ವಾಹನ ಕದ್ದಿರುವ ಕಳ್ಳರು. ಕನ್ನಡ ಹಬ್ಬವನ್ನು ಪ್ರತಿಯೊಬ್ಬರು ಮನೆಯ ಹಬ್ಬದಂತೆ ಅದ್ದೂರಿಯಾಗಿ ಆಚರಿಸಬೇಕು. ಉದ್ಯಮಿ ಆರ್ಜಿ ಶೇಟ್. ಶಿರಸಿಯ ಸರ್ಕಾರಿ ಪದವಿ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ವಿಶ್ವನಾಥ್ ಕಾನಡೆ. ಕುಳುವೆ ಗೆಳೆಯರ ಬಳಗದಿಂದ ವಾಲಿಬಾಲ್ ಹೊನಲು ಬೆಳಕಿನ ಪಂದ್ಯಾವಳಿ, ಪ್ರಥಮ ಗೇರ್ಮನೆ ತಂಡ. ಭಾಷೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಶಿರಸಿಯ ಶ್ರೀ ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಭಾಗಿಯಾದರು. ಕಾಲೇಜಿನ ಪ್ರಾಂಶುಪಾಲರಾದ ಬಾಲಚಂದ್ರ ಹೆಗಡೆ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದ ಜಗದೀಶ್ ಗೌಡ, ದೀಪಕ್ ದೊಡ್ಡೂರ್, ಸುಭಾಷ್ ನಾಯ್ಕ್ ಪ್ರಮುಖರು ಉಪಸ್ಥಿತರಿದ್ದರು. ಶ್ರೀರಾಮೇಶ್ವರ ಯುವಕ ಮಂಡಳಿ ಬಾಶಿ ಹಾಗೂ ಶ್ರೀರಾಮ ಮತ್ತು ದುರ್ಗಾಂಬಿಕಾ ದೇವಸ್ಥಾನ ಸಮಿತಿ ಬಾಶಿ ಇವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಿಸಿದರು. ಈ ವೇಳೆ ಬಾಶಿಯ ನಿವೃತ್ತ ಸೈನಿಕರಾದ ಶಿವಪ್ಪ ಕೆ ಬಡಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕನ್ನಡ ನಾಡು ನುಡಿಯ ಕುರಿತು ಮಾತನಾಡಿದರು. ಇದೇ ವೇಳೆ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು. ತಾಲೂಕಿನ ಕುಳುವೆ ಗೆಳೆಯರ ಬಳಗದಿಂದ 7ನೇ ವರ್ಷದ ಮುಕ್ತ ವಾಲಿಬಾಲ್ ಹೊನಲು ಬೆಳಕಿನ ಪಂದ್ಯಾವಳಿ ಶನಿವಾರ ಆಯೋಜಿಸಲಾಗಿತ್ತು. ಕುಳುವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಜಿತಾ ಹೆಗಡೆ, ಉಪಾಧ್ಯಕ್ಷ ಶ್ರೀನಾಥ್ ಶೆಟ್ಟಿ, ಸದಸ್ಯರಾದ ವಿನಯ್ ಭಟ್, ಪ್ರಮುಖರಾದ ಆದ್ಯತಾ ಮರಾಠೆ, ಕಿರಣ್, ಉದಯ್, ಕಾರ್ತಿಕ್, ಊರ ಹಿರಿಯರು, ನಾಗರಿಕರು ಹಾಜರಿದ್ದರು. ಒಟ್ಟು 30 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದವು. ಪ್ರಥಮ ಗೇರ್ಮನೆ ತಂಡ, ದ್ವಿತೀಯ ವರ್ಗಿ ತಂಡ, ತೃತೀಯ ನಾಕುಂದ ಬಾಯ್ಸ್ ಹಾಗೂ ವಿಲ್ಗಿ ತಂಡ 4ನೇ ಸ್ಥಾನ ಗಳಿಸಿದವು. ಕನ್ನಡ ಹಬ್ಬವನ್ನು ಪ್ರತಿಯೊಬ್ಬರು ಮನೆಯ ಹಬ್ಬದಂತೆ ಅದ್ದೂರಿಯಾಗಿ ಆಚರಿಸಬೇಕು. ನಮ್ಮ ನಾಡು, ನೆಲ, ಜಲ ರಕ್ಷಣೆಯ ಜವಾಬ್ದಾರಿ ಯುವಕರ ಮೇಲಿದೆ ಎಂದು ಉದ್ಯಮಿ ಆರ್ಜಿ ಶೇಟ್ ಹೇಳಿದರು. ಅವರು ಶನಿವಾರ ಸಿದ್ದಾಪುರ ತಾಲೂಕಿನ ಕಾನ್ಸೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಾನ್ಸೂರಿನ ಗೆಳೆಯರ ಬಳಗದಿಂದ ಹಮ್ಮಿಕೊಂಡ 5ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಕಲೆ, ಭಾಷೆ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ನಗರದ ಹುಬ್ಬಳ್ಳಿ ರಸ್ತೆಯ ಚಿಪ್ಕಿ ಚೆಕ್ ಪೋಸ್ಟ್ ನಿಂದ ಕೂಗಳತೆಯ ದೂರದಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯೊಂದು ನಿನ್ನೆ ರಾತ್ರಿ ಕಳುವಾದ ಬಗ್ಗೆ ವರದಿಯಾಗಿದೆ. ಈ ಸ್ಥಳದಲ್ಲಿ ಸ್ಕೂಟಿ ಒಂದು ಬಿಟ್ಟು ಹೋಗಲಾಗಿದ್ದು, ಘಟನೆಯ ಕುರಿತು ತನಿಖೆಯಿಂದ ತಿಳಿಯಬೇಕಾಗಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಶಿರಸಿಯ ಸರ್ಕಾರಿ ಪದವಿ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ವಿಶ್ವನಾಥ್ ಕಾನಡೆ ಇವರಿಗೆ ಕಾಲೇಜು ಅಭಿವೃದ್ಧಿ ಸಮಿತಿಯಿಂದ ಗೌರವಿಸಲಾಯಿತು. ಕನ್ನಡ ಪ್ರಾಧ್ಯಾಪಕರಾಗಿರುವ ಅವರಿಗೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿಯೇ ಗೌರವಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಶಿವಪ್ಪ ಕಮ್ನಳ್ಳಿ, ಡಿ ಬಂಗಾರಪ್ಪ, ಐಜಿ ಗಿಡ್ಡಣ್ಣನವರ್, ಬಸವರಾಜ್ ಚಕ್ರಸಾಲಿ, ಸಿಡಿ ನಾಯ್ಕ್, ನಂದಕುಮಾರ್ ಜೋಗಡೇಕರ್, ಅಣ್ಣಪ್ಪ ನಾಯ್ಕ್, ಟೋಪಿ ಪೀಟರ್, ನಾಗೇಶ್ ಹೆಗಡೆ, ಪ್ರತಿಭಾ ಭಟ್, ಅನುರಾಧ ಹೇರಾವಟ ಇತರರು ಉಪಸ್ಥಿತರಿದ್ದರು.